ದರ್ಶನ್ ಸುದೀಪ್ ಫ್ಯಾನ್ಸ್ ಮಧ್ಯೆ ಶುರುವಾಯ್ತಾ ವಾರ್ ಎನ್ನುವ ಪ್ರಶ್ನೆಗಳು ಇದೀಗ ಮೂಡ್ತಾ ಇದೆ. ಸುದೀಪ್ ಆಪ್ತ ಪ್ರದೀಪ್ ಕೇಕ್ ಮೇಲೆ ಬರೆಸಿದ ಬರಹ ಇದೀಗ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಸುದೀಪ್ ದರ್ಶನ್ ಫ್ಯಾನ್ಸ್ ಮಧ್ಯೆ ಇದೀಗ ಮತ್ತೆ ಶುರುವಾಯ್ತಾ ವಾರ್. ಸಿಸಿಎಲ್ ಕ್ರಿಕೆಟ್ ನಲ್ಲಿ ಸುದೀಪ್ ಜೊತೆ ಕ್ರಿಕೆಟ್ ಆಡ್ತಿದ್ರು ಪ್ರದೀಪ್. ಬಾಸಿಸಂ ಕಾಲ ಮುಗಿತು, ಮ್ಯಾಕ್ಸಿಮಮ್ ಮಾಸ್ ಕಾಲ ಶುರು ಅಂತ ಹೇಳಿ ಕೇಕ್ ಮೇಲೆ ಬರ್ತಿದ್ರಂತೆ ಪ್ರದೀಪ್. ಇದೀಗ ಈ ವಿಚಾರವಾಗಿ ಇಬ್ರು ಫ್ಯಾನ್ಸ್ ಗಳ ನಡುವೆ ಗಲಾಟೆ ತಾರಕಕ್ಕೆ ಏರ್ತಾ ಇದೆ. ನಟ ಪ್ರದೀಪ್ ಕೇಕ್ ನಲ್ಲಿ ಬರ್ದಿರೋ ಬರಹಕ್ಕೆ ಡಿ ಫ್ಯಾನ್ಸ್ ಇದೀಗ ಫುಲ್ ಗರಂ ಆಗಿದ್ದಾರೆ. ಈಗ ನೋಡ್ತಾ ಇದ್ರೆ ಮತ್ತೆ ಸುದೀಪ್ ಮತ್ತು ದರ್ಶನ್ ಫ್ಯಾನ್ಸ್ ಗಳ ನಡುವೆ ಮತ್ತೆ ಏನಾದ್ರೂ ಕಿರಿಕ್ ಜೋರಾಗ್ತಾ ಇದೆ. ನಟ ಪ್ರದೀಪ್ ಅವರು ಬರ್ಸಿದ್ರಂತೆ ಬಾಸಿಸಂ ಕಾಲ ಮುಗಿತು, ಮ್ಯಾಕ್ಸಿಮಮ್ ಮಾಸ್ ಕಾಲ ಶುರುವಾಯ್ತು ಅಂತ ಬರ್ದಿರುವ ಕೇಕ್ ತಂದು ಸುದೀಪ್ ಅವರಿಂದ ಕಟ್ ಮಾಡಿಸಿದ್ದಾರೆ. ಆದ್ರೆ ಇದು ದರ್ಶನ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಪರೋಕ್ಷವಾಗಿ ನಮ್ಮ ನೆಚ್ಚಿನ ನಟ ಹಾಗೂ ಅಭಿಮಾನಿಗಳನ್ನ ಉದ್ದೇಶಿಸಿ ಇಂಥದ್ದೊಂದು ಬರಹ ಬರ್ಸಿದ್ದೀರಾ ಅಂತ ಹೇಳಿ ಗರಂ ಆಗಿದ್ದಾರೆ. ಟ್ವಿಟರ್ ನಲ್ಲಿ ಪ್ರದೀಪ್ ಈ ಫೋಟೋ ಹಂಚಿಕೊಳ್ತಿದ್ದಂತೆ ಕಮೆಂಟ್ ಬಾಕ್ಸ್ ಅಲ್ಲಿ ದರ್ಶನ್ ಅಭಿಮಾನಿಗಳು ಆಕ್ಟಿವ್ ಆಗಿದ್ದಾರೆ, ಟ್ರೋಲ್ ಮಾಡೋಕೆ ಶುರು ಮಾಡಿದ್ದಾರೆ. ದರ್ಶನ್ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನನ್ನ ಬಾಸ್ ಅಂತ ಕರೀತಾರೆ. ಈಗ ನಟ ಪ್ರದೀಪ್ ಒಂದು ಬರಹವನ್ನ ಬರ್ಸಿರ್ತಾರೆ ಕೇಕ್ ಮೇಲೆ. ಬಾಸಿಸಂ ಕಾಲ ಮುಗಿತು, ಮ್ಯಾಕ್ಸಿಮಮ್ ಮಾಸ್ ಕಾಲ ಶುರುವಾಯ್ತು ಅಂತ ಹೇಳಿ ಕೇಕ್ ನ ತಂದು ಸುದೀಪ್ ಅವರ ಕೈಯಲ್ಲಿ ಕಟ್ ಮಾಡಿಸ್ತಾರೆ ಪ್ರದೀಪ. ಆದ್ರೆ ಇದು ದರ್ಶನ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಪರೋಕ್ಷವಾಗಿ ನಮ್ಮ ನೆಚ್ಚಿನ ನಟ ಹಾಗೂ ಅಭಿಮಾನಿಗಳನ್ನೇ ಉದ್ದೇಶಿಸಿ ಇಂಥದ್ದೊಂದು ಬರಹವನ್ನ ಬರೆಸಿದ್ದಾರೆ ಅಂತ ಹೇಳಿ ಪ್ರದೀಪ್ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಫ್ಯಾನ್ಸ್ ಗರಂ ಆಗಿದ್ದಾರೆ. ಟ್ವಿಟರ್ ನಲ್ಲಿ ಪ್ರದೀಪ್ ಈ ಫೋಟೋ ಹಂಚಿಕೊಳ್ತಿದ್ದಂತೆ ಕಮೆಂಟ್ ಬಾಕ್ಸ್ ನಲ್ಲಿ ದರ್ಶನ್ ಅಭಿಮಾನಿಗಳು ಫುಲ್ ಆಕ್ಟಿವ್ ಆಗಿದ್ದಾರೆ, ಟ್ರೋಲ್ ಮಾಡೋಕೆ ಶುರು ಮಾಡಿದ್ದಾರೆ.